ಸೊ 250 ಇಂದ 500 ಒಳಗಡೆ ನಿಮಗೆ ಸೀಟ್ಗಳು ರೌಂಡ್ 2 ಅಲ್ಲಿ ಇನ್ಕ್ರೀಸ್ ಆಗ್ಬೋದು. ಇಲ್ಲಿ ನಾವು ಈ ಒಂದು ವಿಡಿಯೋದಲ್ಲಿ ಒಂದು 12 ಡೇಸ್ ಬೇಕೇ ಒಂದು ಏನು ಪ್ರಿಡಾಕ್ಟ್ ಮಾಡಿದ್ವಲ್ಲ, ಸೇಮ್ ಅದೇ ರೀತಿನೇ ಒಂದು 500 ಒಳಗಡೆ ಸೀಟ್ಗಳು ಇನ್ಕ್ರೀಸ್ ಆಗಿದೆ. ಇವಾಗ ಟೋಟಲಿ ನಮಗೆ 450 ಸೀಟ್ಸ್ಗಳು ಅವೈಲಬಿಲಿಟಿ ಇದೆ ಕೌನ್ಸಲಿಂಗಲ್ಲಿ ರೌಂಡ್ 2ಗೆ. ಸರಿನಾ? ಅದರಲ್ಲಿ ಏನಾಗುತ್ತೆ ಅಂದರೆ 8 ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬರುತ್ತೆ, ಒಂದು ಬಂದ್ಬಿಟ್ಟು ಪ್ರೈವೇಟ್ ಮೆಡಿಕಲ್ ಕಾಲೇಜು, ಅದು ಜಗದ್ಗುರು. ಸರಿನಾ? ಇವಾಗ ಎಲ್ಲರಿಗೂ ಕೂಡ ನಿಮ್ಗೆ ಇರುವಂಥ ಡೌಟ್ ಏನಂದರೆ, ಇವಾಗ ನನಗೆ ಸೀಟ್ ಸಿಕ್ಕಿಲ್ಲ, ಇವಾಗ ಸೀಟ್ ಇನ್ಕ್ರೀಸ್ ಆಗಿರೋದ್ರಿಂದ ನನಗೆ ಸೀಟ್ ಸಿಗುತ್ತಾ? ಇವಾಗ 22 ಲ್ಯಾಕ್ಸ್ ಸಿಕ್ಕಿರೋರಿಗೆ ಇವಾಗ 12 ಲ್ಯಾಕ್ಸ್ಗೆ ಅಪ್ಗ್ರೇಡ್ ಆಗುತ್ತಾ? ಈ ರೀತಿ ನಿಮಗೆ ಸಾರ್ವಜನಿಕ ಒಂದು ಡೌಟ್ ಇರುತ್ತೆ. ಇವಾಗ ಕಟ್ ಆಫ್ ಯಾವ ರೀತಿ ರಿಡ್ಯೂಸ್ ಆಗುತ್ತೆ, ಏನು ಈ ಒಂದು ಸೀಟ್ ಇನ್ಕ್ರೀಸ್ ಆಗಿರೋದ್ರಿಂದ ನಮಗೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ, ಇದ್ರ ಬಗ್ಗೆ ಎಲ್ಲಾನು ಕೂಡ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತೋಗಿ. ನೀವು ಯಾರ್ಯಾರು ರೌಂಡ್ 2 ಕೌನ್ಸಲಿಂಗ್ನ ಅಟೆಂಡ್ ಮಾಡ್ತಾ ಇರಾ ಪ್ರತಿಯೊಬ್ಬರು ಕೂಡ ಮೆಡಿಕಲ್ ಮತ್ತು ಡೆಂಟಲ್ ಸ್ಟೂಡೆಂಟ್ಸ್ಗಳು. ಸರಿನಾ? ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ MCC ಕಡೆಯಿಂದ ರೌಂಡ್ 2 ಶೆಡ್ಯೂಲ್ನ ಬಿಟ್ಟಿದ್ದಾರೆ. ಈ ಒಂದು ಶೆಡ್ಯೂಲ್ ಪ್ರಕಾರ ಇವಾಗ ಸೆಪ್ಟೆಂಬರ್ 12ನೇ ತಾರೀಕು ಒಂದು ರಿಸಲ್ಟ್ ಬರುತ್ತೆ MCCದು. ಸರಿನಾ? ಅಷ್ಟರ ಒಳಗಡೆ ಕೀ ಅವ್ರು ಏನು ಮಾಡಬೇಕಂದ್ರೆ ನಮಗೆ ಇನ್ನೊಂದ್ಸಲಿ ಒಂದು ಪ್ರೊವಿಷನ್ ರಿಸಲ್ಟ್ನ ಕೊಟ್ಬಿಟ್ರೆ ನಮಗೆ ಕ್ಲಾರಿಟಿ ಬರುತ್ತೆ, ನಾವು MCCಗೆ ಹೋಗ್ಬೇಕಾ ಅಥವಾ KLS ಸ್ಟಿಕ್ ಆನ್ ಆಗಬೇಕಾ ಅನ್ನೋದು. ಯಾಕೆಂದರೆ ಎಷ್ಟೊಂದು ಜನ ಏನು ಟ್ರೈ ಮಾಡ್ತಾ ಇರ್ತಾರೆ ಅಂದರೆ, ಇಲ್ಲೇನಾದರೂ 12 ಲ್ಯಾಕ್ಸ್ ಸಿಕ್ಕಿಲ್ಲ ಅಂದರೆ ಆಮೇಲೆ ಮಾತ್ರ ನಾನು MCCಗೆ ಒಂದು 16 ಲ್ಯಾಕ್ 17 ಲ್ಯಾಕ್ ಟ್ರೈ ಮಾಡೋಣ ಅನ್ನೋದು ಕೂಡ ಸಾಕಷ್ಟು ಜನಕ್ಕೆ ಡೌಟ್ ಇರುತ್ತೆ. ಮತ್ತು ಇನ್ನೊಂದಷ್ಟು ಜನಕ್ಕೆ ಡೌಟ್ ಇರೋದೇನೆಂದರೆ, ನಾನು ಲಾಂಗ್ ಟರ್ಮ್ಗೆ ಹೋಗಬೇಕು, ಇವಾಗ ನನಗೆ ರೌಂಡ್ 2 ಸೀಟ್ ಸಿಕ್ಕಿಲ್ಲ ಅಂದರೆ ನಾನು ಲಾಂಗ್ ಟರ್ಮ್ಗಾದರೂ ಹೋಗ್ತೀನಿ, ನನಗೆ ಬೇಗ ರಿಸಲ್ಟ್ ಬಂದರೆ ಸಾಕು ಅಂತ ಎಷ್ಟೊಂದು ಜನ ವೆಯ್ಟ್ ಮಾಡ್ತಾ ಇರ್ತೀರಾ. ಇಲ್ಲಿ ಕೀ ಅವ್ರು ಏನು ಮಾಡಬೇಕಾಗಿತ್ತು ಅಂದರೆ, ಇಲ್ಲಿ ಸೆಪ್ಟೆಂಬರ್ 10ನೇ ತಾರೀಕು ಅಥವಾ 11ನೇ ತಾರೀಕು ಒಳಗಡೆ ನಮಗೆ ಮೆಡಿಕಲ್ ಮತ್ತು ಡೆಂಟಲ್ದು ಒಂದು ಪ್ರೊವಿಷನ್ ರಿಸಲ್ಟ್ನ ಬಿಡಬೇಕಾಗಿತ್ತು. ಅದಾದಮೇಲೆ 13ನೇ ತಾರೀಕಿಗೆ ನಮಗೆ ಒಂದು ಫೈನಲ್ ರಿಸಲ್ಟ್ನ ಬಿಡಬೇಕಾಗಿತ್ತು. ಆದರೆ ಕೀ ಅವ್ರು ಏನು ಮಾಡಿದ್ದಾರೆ ಅಂದರೆ, ಅರ್ಜೆನ್ಸಿಯಲ್ಲಿ ನಮಗೆ ಬೇಗನೆ ಒಂದು ಪ್ರೊವಿಷನ್ ರಿಸಲ್ಟ್ನ ಬಿಟ್ಟಿದ್ದಾರೆ. ಆ ಒಂದು ಪ್ರೊವಿಷನ್ ರಿಸಲ್ಟಲ್ಲಿ ನಮಗೆ ಇಲ್ಲಿ ಸೀಟ್ಗಳು ಏನು ಇನ್ಕ್ರೀಸ್ ಆಗಿದೆಯಲ್ಲ 450 ಏನು ಕೂಡ ಆ್ಯಡಪ್ ಆಗಿಲ್ಲ. ಜಸ್ಟು ರೌಂಡ್ 2 ಏನು ಸೀಟ್ಗಳು ರಿಲೀಸ್ ಆಗಿತ್ತಲ್ಲ, ಚಾಯ್ಸ್ 3 ಕೊಟ್ಟು ಮತ್ತು ಕೆಲವರು ಸೀಟ್ಗಳನ್ನ ಕ್ಯಾನ್ಸಲ್ ಮಾಡಿಕೊಂಡು ಆ ಒಂದು ಸೀಟ್ಸ್ಗಳು ಮಾತ್ರ ರನ್ ಮಾಡಿ ನಮಗೆ ಸೀಟ್ ಅಲಾಟ್ಮೆಂಟ್ ಮಾಡಿಕೊಟ್ಟಿದ್ದಾರೆ. ಸರಿನಾ? ಅದರಿಂದ ನಿಮ್ಗೆ ಏನಾಗಿದೆ ಅಂದರೆ, ರೌಂಡ್ 2 ಲಾಸ್ಟ್ ಇಯರ್ಗಿಂತ ಈ ಇಯರ್ ರೌಂಡ್ 2 ಕಟ್ ಆಫು ಸ್ವಲ್ಪ ಜಾಸ್ತಿನೇ ಇದೆ. ಮತ್ತು ಇಲ್ಲಿ ನೀವೆಲ್ಲರೂ ಕೂಡ ಒಂದು ಸಣ್ಣ ಕೆಲಸನ ಮಾಡಬೇಕಾಗುತ್ತೆ, ಅದು ನಿಮಗೋಸ್ಕರನೇ. ಏನಂದರೆ, ಕೀ ಅವ್ರಿಗೆ ಇನ್ನೊಂದು ಸಲ ಒಂದು ಪ್ರೊವಿಷನ್ ರಿಸಲ್ಟ್ನ ಬಿಡಿ ಮೆಡಿಕಲ್ ಮತ್ತು ಡೆಂಟಲ್ದು ಅನ್ನೋದನ್ನ ನೀವು ರಿಕ್ವೆಸ್ಟ್ನ ಮಾಡಬೇಕಾಗುತ್ತೆ. ಇದು ನೀವು ಯಾವ ರೀತಿ ಅವ್ರಿಗೊಂದು ಮೆಸೇಜನ್ನು ತಲುಪಿಸೋದಂದರೆ, ಇಲ್ಲಿ KEದು ಒಂದು ಹೆಲ್ಪ್ಲೈನ್ ನಂಬರ್ ಇದೆ, ಈ ಒಂದು ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀವೆಲ್ಲರೂ ಕೂಡ KEದು ಟ್ವಿಟರ್ ಅಕೌಂಟ್ ಇದೆಯಲ್ಲ, ಇದನ್ನ ಟ್ಯಾಗ್ ಮಾಡಿಬಿಟ್ಟು ಅಲ್ಲಿ ಒಂದು ಮೆಸೇಜ್ನ ಬರೀರಿ. ಇಲ್ಲಿ ನಾನು MCC ರೌಂಡ್ 2 ಕೂಡ ಅಟೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನೀವು 10ನೇ ತಾರೀಕು ಒಳಗಡೆ ನಮಗೆ ಇನ್ನೊಂದು ಸಲ ಪ್ರೊವಿಷನ್ ರಿಸಲ್ಟ್ನ ಬಿಡ್ತು ಅಂದರೆ ಹೊಸ ಸೀಟ್ ಮ್ಯಾಟ್ರಿಕ್ಸ್ಗಳನ್ನ ಆ್ಯಡ್ ಮಾಡಿ ನಮಗೆ MCC ರೌಂಡ್ 2 ಅಟೆಂಡ್ ಮಾಡಬೇಕಾ ಮಾಡಬಾರ್ದು ಅನ್ನೋದು ನಮಗೆ ಒಂದು ಕ್ಲಾರಿಟಿ ಬರುತ್ತೆ. ಅದರಿಂದ MCC ರೌಂಡ್ 2 ರಿಸಲ್ಟ್ ಬರೋಕ್ಕಿಂತ ಮುಂಚೆ ನಮಗೆ ಇನ್ನೊಂದು ಸಲ KEದು ಒಂದು ಪ್ರೊವಿಷನ್ ರಿಸಲ್ಟ್ ಬಿಡಿ ಅಂತ ಕೇಳ್ಕೊಳ್ಳಿ. ಅದರಿಂದ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾಕೆಂದರೆ MCCಲಿ ನಮಗೆ ರೌಂಡ್ 2 ಅಲ್ಲಿ ಏನಾದರೂ ಸೀಟ್ ಅಲಾಟ್ಮೆಂಟ್ ಆಯಿತು ಅಂದರೆ ಸೀಟ್ನ ಕ್ಯಾನ್ಸಲ್ ಮಾಡ್ಕೊಳಕ್ಕಾಗಲ್ಲ. ಸೀಟ್ನ ಕ್ಯಾನ್ಸಲ್ ಮಾಡ್ಕೋತೀರಾ ಅಂದರೆ ಡೆಪಾಸಿಟ್ ನೀವೇನು ಕಟ್ಟಿರ್ತೀರಲ್ಲ ಅದು ಫೋರ್ಫಿಟ್ ಆಗುತ್ತೆ. ಅದಕ್ಕೋಸ್ಕರ KEಯವರು ಇನ್ನೊಂದು ಸಲ ಪ್ರೊವಿಷನ್ ರಿಸಲ್ಟ್ನ ಬಿಟ್ಟರೆ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮತ್ತೆ ಇವಾಗ ನಿಮಗೆ ಕಟ್ ಆಫ್ ಯಾವ ರೀತಿ ರಿಡ್ಯೂಸ್ ಆಗುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾವು ಒಂದು ಸೀಟ್ ಮ್ಯಾಟ್ರಿಕ್ಸ್ ಕಂಪ್ಯಾರಿಸನ್ ಮಾಡಬೇಕಾಗುತ್ತೆ. ಲಾಸ್ಟ್ ಇಯರು 2020-24 ಅಲ್ಲಿ ಎಷ್ಟು ಸೀಟ್ಸ್ಗಳ ಅವೈಲಬಿಲಿಟಿ ಇತ್ತು ಮತ್ತು ಈ ಇಯರು 2020-25 ರೌಂಡ್ 2 ಅಲ್ಲಿ ಎಷ್ಟು ಸೀಟ್ಸ್ ಅವೈಲಬಿಲಿಟಿ ಇದೆ ಅದ್ರ ಬಗ್ಗೆ ಕಂಪೇರ್ ಮಾಡಿದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಇಲ್ಲಿ ನೋಡಿ, ಈ ಇಯರು ರೌಂಡ್ 2ಗೆ ನಮಗೆ ಸೀಟ್ ಮ್ಯಾಟ್ರಿಕ್ಸಲ್ಲಿ ಒಂದು ರಿಲೀಸ್ ಆಗಿರುವಂಥ ಸೀಟ್ಸ್ ಎಷ್ಟು ಅಂದರೆ 2592 ಸೀಟ್ಸ್ಗಳು ಅವೈಲಬಿಲಿಟಿ ಇದೆ ಮೆಡಿಕಲ್ದು. ಸರಿನಾ? ಲಾಸ್ಟ್ ಇಯರು ನೀವು ಎಲ್ಲ ಕ್ಯಾಟಗರಿ ಸೀಟ್ಸು ಕೂಡ ನಾವು ಲೆಕ್ಕ ಹಾಕೊಂಡ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಸೀಟ್ಸ್ಗಳು ಜಾಸ್ತಿ ಅವೈಲಬಿಲಿಟಿ ಇತ್ತು, ಅಂದರೆ 2625. ಅಂದರೆ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಸೀಟ್ ಮ್ಯಾಟ್ರಿಕ್ಸ್ ಏನಿದೆಯಲ್ಲ ಇದರಲ್ಲಿ ನಮಗೆ 33 ಡಿಫ್ರೆನ್ಸಸ್ ಬರ್ತಿದೆ. ಸರಿನಾ? ಈ ಒಂದು ಸೀಟ್ಸ್ಗಳಿಗೆ ಇವಾಗ ಏನಾಗಿದೆ ಅಂದರೆ ಸ್ವಲ್ಪ ಸೀಟ್ಗಳು ಇನ್ಕ್ರೀಸ್ ಆಗಿದೆ. ಲಾಸ್ಟ್ ಇಯರ್ ಏನಾಯಿತು ಅಂದರೆ ರೌಂಡ್ 2 ನಡಿಬೇಕಾದ್ರೆ 2 ಕಾಲೇಜ್ಗಳಲ್ಲಿ ಸೀಟ್ ಇನ್ಕ್ರೀಸ್ ಆಯಿತು. ಅಂದರೆ ಒಂದು ಶ್ರೀನಿವಾಸ ಕಾಲೇಜಲ್ಲಿ, ಇನ್ನೊಂದು ಆಕ್ಸ್ಫರ್ಡ್ ಕಾಲೇಜಲ್ಲಿ ಒಂದು 50 ಮತ್ತು 50 ಸೀಟ್ಸ್ಗಳನ್ನ ಇನ್ಕ್ರೀಸ್ ಮಾಡಿದ್ರು. ಸರಿನಾ? ಈ ಒಂದು ಸೀಟ್ಗಳು ಇನ್ಕ್ರೀಸ್ ಆಗಿದ್ದರಿಂದ ಲಾಸ್ಟ್ ಇಯರು ರೌಂಡ್ 2 ಕಟ್ ಆಫಲ್ಲಿ ಡಿಕ್ರೀಸ್ ಇತ್ತು. ಆದರೆ ಈ ಇಯರಲ್ಲಿ ಏನಾಗಿದೆ ಅಂದರೆ ಸ್ವಲ್ಪ ನಿಮಗೆ ಲಾಸ್ಟ್ ಇಯರ್ ರೌಂಡ್ 2 ಕಟ್ ಆಫ್ಗೂ ಈ ಇಯರ್ ರೌಂಡ್ 2 ಕಟ್ ಆಫ್ಗೂ ಸ್ಲೈಟ್ಲಿ ಇನ್ಕ್ರೀಸ್ ಇದೆ. ಯಾಕೆಂದರೆ KEಯವರು ಸೀಟ್ ಮ್ಯಾಟ್ರಿಕ್ಸ್ಗಳನ್ನ ಆ್ಯಡ್ ಮಾಡಿ
ನಂತರ ನಮಗೆ ರಿಸಲ್ಟ್ನ ರನ್ ಮಾಡಿ ಪಬ್ಲಿಷ್ ಮಾಡಬೇಕಾಗಿತ್ತು. ವಿತೌಟ್ ಸೀಟ್ ಮ್ಯಾಟ್ರಿಕ್ಸ್ ಆ್ಯಡ್ ಮಾಡಿದ್ರೆ ನಮಗೆ ರಿಸಲ್ಟ್ನ ಪಬ್ಲಿಷ್ ಮಾಡಿರೋದ್ರಿಂದ ನಮಗೆ ರೌಂಡ್ 2 ಅಲ್ಲಿ ಕಟ್ ಆಫ್ ಸ್ವಲ್ಪ ಜಾಸ್ತಿನೇ ಇದೆ. ಸರಿನಾ, ಇವಾಗ ಇಲ್ಲಿ ರೌಂಡ್ 2 ಸೀಟ್ ಮ್ಯಾಟ್ರಿಕ್ಸ್ ಏನಿದೆಯಲ್ಲ 2592, ಈ ಒಂದು ಸೀಟ್ಸ್ಗಳಿಗೆ ಇನ್ನೂ ಕೆಲವು ಸೀಟ್ಸ್ಗಳು ಬರೋದು ಕನ್ಫರ್ಮ್ ಆಗಿದೆ. ಇವಾಗ 450 ಸೀಟ್ಗಳು ಇನ್ಕ್ರೀಸ್ ಆಗಿದೆ. 450 ಕಂಪ್ಲೀಟ್ ಆಗಿ ನಮಗೆ KA ಕೌನ್ಸಿಲಿಂಗ್ಗೆ ಬರಲ್ಲ. ಸರಿನಾ, ಸ್ವಲ್ಪ ಸೀಟ್ಸ್ಗಳು ಏನಾಗುತ್ತೆ ಅಂದರೆ MCC ಕೌನ್ಸಿಲಿಂಗು ಕೂಡ ಹೋಗುತ್ತೆ. ಇಲ್ಲಿ ಗೌರ್ಮೆಂಟ್ ಕೋಟಾದಲ್ಲಿ ಏನು ರೂಲ್ಸ್ ಇದೆ ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆ 15% ಸೀಟ್ಸ್ಗಳು ಆಲ್ ಇಂಡಿಯಾ ಕೋಟಾಗೆ ಹೋಗುತ್ತೆ, 85% ಸೀಟ್ಸ್ಗಳು ನಮಗೆ ಕರ್ನಾಟಕ ಕೌನ್ಸಿಲಿಂಗ್ಗೆ ಕೊಡ್ತಾರೆ. ಸೇಮ್ ಅದೇ ರೀತಿ ಮಾಡ್ತು ಅಂದರೆ ಇವಾಗ 450ಲಿ ನಾವು ಅಪ್ರಾಕ್ಸಿಮೇಟ್ಲಿ ಒಂದು 50 to 70 ಸೀಟ್ಸ್ಗಳನ್ನ ರಿಮೂವ್ ಮಾಡಬೇಕಾಗುತ್ತೆ. ಸರಿನಾ, ಅದರಿಂದ ಏನಾಗುತ್ತೆ ಅಂದರೆ ನಿಮಗೆ ಸ್ವಲ್ಪ ಅಲ್ಲಿ ವೇರಿಯೇಷನ್ ಆಗುತ್ತೆ. ಅದಕ್ಕೋಸ್ಕರ ಎಕ್ಸಾಕ್ಟಾಗಿ ನಂಬರ್ ಗೊತ್ತಾಗಬೇಕಂದ್ರೆ ನಾವು KA ನೋಟಿಫಿಕೇಷನ್ಗೆ ವೆಯ್ಟ್ ಮಾಡಿದ್ರೆ ಅವರು ಸೀಟ್ ಮ್ಯಾಟ್ರಿಕ್ಸ್ನ ಬಿಡ್ತಾರೆ, ಅದ್ರಲ್ಲಿ ನಮ್ಗೆ ಗೊತ್ತಾಗುತ್ತೆ. ಸರಿನಾ, ಈ ರೀತಿ ನಮಗೆ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಇವಾಗ ರೌಂಡ್ 2 ಅಲ್ಲಿ ಸೀಟ್ಗಳು ಇನ್ಕ್ರೀಸ್ ಆಗಿರೋದ್ರಿಂದ ನಮಗೆ ಸ್ವಲ್ಪ ಇವಾಗ ಕಟ್ ಆಫ್ ರಿಡ್ಯೂಸ್ ಆಗುತ್ತೆ. ಇವಾಗ ಕಟ್ ಆಫ್ ಯಾವ ರೀತಿ ರಿಡ್ಯೂಸ್ ಆಗುತ್ತೆ, ಎಷ್ಟು ರಿಡ್ಯೂಸ್ ಆಗುತ್ತೆ ಅನ್ನೋದು ಸಾಕಷ್ಟು ಜನಕ್ಕೆ ಡೌಟ್ ಇದೆ. ಇಲ್ಲಿ ಎಷ್ಟೊಂದು ಜನರಿಗೆ ಏನಾಗಿದೆ ಅಂದರೆ ಅವರು ಒಂದು 30 ಲಕ್ಷ ಇಟ್ಕೊಂಡು ಕೂತಿದ್ದಾರೆ, ಆದರೆ ಅವ್ರಿಗೆ ಯಾವುದೇ ಥರದ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ಕೆಲವರು 12 ಲಕ್ಷ ಇಟ್ಕೊಂಡಿದ್ದಾರೆ ಕೈಯಲ್ಲಿ ಕಾಲೇಜ್ ಸೇರ್ಕೊಳ್ಳೋಕ್ಕೆ, ಆದರೆ ಅವ್ರಿಗೆ ಯಾವುದೇ ಥರದ ಸೀಟ್ ಸಿಗ್ತಾಯಿಲ್ಲ. ಈ ರೀತಿ ಸಿಚುವೇಷನಲ್ಲಿ ಎಷ್ಟೊಂದು ಜನ ಇದ್ದೀರಾ ನೀವು. ಸರಿನಾ, ಎಷ್ಟೊಂದು ಜನ ಏನು ಮಾಡಿದ್ದಾರೆ ಅಂದರೆ ಲಿಮಿಟೆಡ್ ಕಾಲೇಜ್ಗಳನ್ನ ಆಪ್ಷನ್ ಎಂಟ್ರಿಗೆ ಕೊಟ್ಟಿದ್ದೀರಾ. ಇವಾಗ ರೌಂಡ್ 2 ಆದಮೇಲೆ ನೆಕ್ಸ್ಟ್ ರೌಂಡಲ್ಲಿ ಏನಿದೆಯಲ್ಲ ಮಾಪಪ್ ರೌಂಡು, ಅದರಲ್ಲಿ ಗೌರ್ಮೆಂಟ್ ಸೀಟ್ಗಳು ಉಳಿದ್ರೆ ಜಸ್ಟ್ 1 or 2% ಅಷ್ಟೇ ಉಳಿದಿರುತ್ತೆ. ಸರಿನಾ, ಎಲ್ಲ ಕ್ಯಾಟಗರಿ ಕೂಡ ಸೇರಿಸಿ ಹೇಳ್ತಿರೋದು. ಜಾಸ್ತಿ ಸೀಟ್ಸ್ಗಳು ಬಂದ್ಬಿಟ್ಟು ನೆಕ್ಸ್ಟ್ ರೌಂಡಲ್ಲಿ ಇರೋದು 22 lakhs ಇರುತ್ತೆ, ಇಲ್ಲಾಂದ್ರೆ ಮ್ಯಾನೇಜ್ಮೆಂಟ್ ಸೀಟ್ಗಳು ಏನಿದೆಯಲ್ಲ 35 lakh, ಆ ಒಂದು ಸೀಟ್ಸ್ಗಳು ನಮಗೆ ಮಾಪಪ್ ರೌಂಡಲ್ಲಿ ಸಿಗುತ್ತೆ. ಏನಾದರೂ ಈ ಒಂದು ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಫೈನಲ್ ರಿಸಲ್ಟಲ್ಲಿ ಅಂದರೆ ನೆಕ್ಸ್ಟ್ ರೌಂಡ್ ನೀವು ಅಟೆಂಡ್ ಮಾಡಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರಿ. ಯಾಕೆಂದರೆ ನೆಕ್ಸ್ಟ್ ರೌಂಡಲ್ಲಿ ನೀವು ಕಾಲೇಜಸ್ನ ಹಾಕಬೇಕಾದ್ರೆ ಮತ್ತು ಕಾಷನ್ ಡೆಪಾಸಿಟ್ ಅದನ್ನೆಲ್ಲ ಕಟ್ಟಬೇಕಾದ್ರೆ ಕರೆಕ್ಟಾಗಿ ನೀವು ಕಟ್ಟಬೇಕಾಗುತ್ತೆ, ಮತ್ತು ಕಾಲೇಜಸ್ನ ಕರೆಕ್ಟಾಗಿ ಆಪ್ಷನ್ಟಲ್ಲಿ ಹಾಕಬೇಕಾಗುತ್ತೆ. ಯಾಕೆಂದರೆ ನೆಕ್ಸ್ಟ್ ರೌಂಡಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತೆ. ರೌಂಡ್ 1 ರೌಂಡ್ 2 ರೀತಿ ಇರೋದಿಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಸಿನಾರಿಯೋ ಯಾವ ರೀತಿ ಆಗಿದೆ ಅಂದರೆ ಇಲ್ಲಿ ಯಾರ್ಯಾರು 60,000 ಸೀಟ್ನ ನೋಡ್ತಿದ್ರು ಅವ್ರಿಗೆ 1.5 ಲಕ್ಷ ಸೀಟ್ ಅಲಾಟ್ಮೆಂಟ್ ಆಗಿದೆ. 1.5 ಲಕ್ಷ ಸೀಟ್ ನೋಡ್ತಾ ಇರೋರಿಗೆ 12 ಲಕ್ಷ ಸೀಟ್ ಅಲಾಟ್ಮೆಂಟ್ ಆಗಿದೆ. 12 ಲಕ್ಷ ಸೀಟ್ ನೋಡ್ತಾ ಇರೋರಿಗೆ 22 ಲಕ್ಷ ಸೀಟ್ ಅಲಾಟ್ಮೆಂಟ್ ಆಗಿದೆ. 22 ಲಕ್ಷ ಸೀಟ್ ನೋಡ್ತಾ ಇರೋರಿಗೆ ಯಾವುದೇ ಥರದ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ಏನಕ್ಕೆ ಅಂದರೆ ಇವಾಗ ಸೀಟ್ ಮ್ಯಾಟ್ರಿಕ್ಸ್ನ ಆ್ಯಡ್ ಮಾಡಿರಲಿಲ್ಲ ಒಂದು ಸಾಫ್ಟ್ವೇರಲ್ಲಿ, ಅದೇ ರೀತಿ ರಿಸಲ್ಟ್ನ ಬಿಟ್ಟರು. ಆ ಒಂದು ಕಾರಣದಿಂದಾಗಿ ಇವಾಗ ಸೀಟ್ ಎಲ್ಲ ಇನ್ಕ್ರೀಸ್ ಆಗಿರೋದ್ರಿಂದ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ರಿವರ್ಸ್ ಆರ್ಡರ್ಲಿ ವರ್ಕ್ ಆಗುತ್ತೆ. ಇವಾಗ ಯಾರಿಗೆ ಇವಾಗ 1.5 ಲಕ್ಷ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಅವ್ರಿಗೆ ಎಷ್ಟೊಂದು ಜನರಿಗೆ ಇವಾಗ 60,000 ಸೀಟು ಅಲಾಟ್ಮೆಂಟ್ ಆಗುವಂಥ ಚಾನ್ಸಸ್ ಇರುತ್ತೆ, ಅಪ್ಗ್ರೇಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಇವಾಗ ಯಾರಿಗೆ ಇವಾಗ ಒಂದು 12 ಲಕ್ಷ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಅವ್ರಿಗೆಲ್ಲರಿಗೂ ಕೂಡ ಇವಾಗ ಎಷ್ಟೊಂದು ಜನರಿಗೆ 1.5 ಲಕ್ಷ ಸೀಟ್ ಅಲಾಟ್ಮೆಂಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಇವಾಗ ಯಾರಿಗೆ 12 ಲಕ್ಷ ಸೀಟ್ ಬದಲು 22 ಲಕ್ಷ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಅವ್ರಿಗೆ ಇವಾಗ 12 ಲಕ್ಷಗೆ ಅಪ್ಗ್ರೇಡ್ ಆಗುತ್ತೆ. ಇವಾಗ ನೆಕ್ಸ್ಟ್ 22 ಲಕ್ಷ ವೇಕೆಂಟ್ ಆಗುತ್ತೆ. ಇವಾಗ ನೆಕ್ಸ್ಟ್ ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆಗಿರಲಿಲ್ಲ ಪ್ರೊವಿಷನ್ ರಿಸಲ್ಟಲ್ಲಿ ಅವ್ರಿಗೆ ಇವಾಗ ಸೀಟ್ ಸಿಗುತ್ತೆ. ಈ ರೀತಿ ಒಂದು ರಿವರ್ಸ್ ಆರ್ಡರಲ್ಲಿ ಹೋಗುತ್ತೆ. ಸರಿನಾ, ಇವಾಗ ಸೀಟ್ ಎಲ್ಲ ಇನ್ಕ್ರೀಸ್ ಆಗಿರೋದ್ರಿಂದ ಕಟ್ ಆಫ್ ಯಾವ ರೀತಿ ಡಿಕ್ರೀಸ್ ಆಗುತ್ತೆ ಅಂದರೆ ನೀವೇನಾದರೂ ಗೌರ್ಮೆಂಟ್ ಕೋಟಾ ಸೀಟ್ಸ್ಗಳನ್ನ ನೋಡ್ತಾ ಇರಾ ಅಂದರೆ ಇವಾಗ ಪ್ರೊವಿಷನಲ್ ರೌಂಡಲ್ಲಿ ಏನು ಕಟ್ ಆಫ್ ನಿಂತಿದೆಯಲ್ಲ ಆ ಒಂದು ಕಟ್ ಆಫ್ಗಿಂತ 5,000 to 10,000 ಕಟ್ ಆಫು ವೇರಿ ಆಗುತ್ತೆ. ಇದು ಕ್ಯಾಟಗರಿ ಟು ಕ್ಯಾಟಗರಿ ಡಿಪೆಂಡ್ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಕ್ಯಾಟಗರಿಲಿ ಕಟ್ ಆಫ್ ಬಂದ್ಬಿಟ್ಟು ಇವಾಗ 60,000 ನಿಂತಿದೆ. ಇವಾಗ ಸೀಟ್ ಎಲ್ಲ ಇನ್ಕ್ರೀಸ್ ಆಗಿರೋದ್ರಿಂದ 70,000 ಆಗ್ಬೋದು, 70,000ವರೆಗೂ ಕೂಡ ಬರ್ಬೋದು. 70,000 ಮೇಲೆ ದಾಟ್ಬೋದು. ಒಂದು 10,000 to 15,000 ಕಟ್ ಆಫ್ ಕೂಡ ವೇರಿ ಆಗ್ಬೋದು, ಅದು ಗ್ಯಾರಂಟಿ ಇಲ್ಲ. ಆದರೆ ಒಂದು 5,000 to 10,000ವರೆಗೂ ಕೂಡ ಗೌರ್ಮೆಂಟ್ ಕೋಟಾದಲ್ಲಿ ಕಟ್ ಆಫ್ ವೇರಿ ಆಗುತ್ತೆ, ಇದು ಗ್ಯಾರಂಟೆಡ್ ಅಂತ ಅನ್ಕೋಬೋದು. ಇನ್ನು 12 lakhsಲ್ಲಿ ಏನಾಗುತ್ತೆ ಅಂದರೆ ಕಟ್ ಆಫ್ ಬಂದ್ಬಿಟ್ಟು ಇವಾಗ ಏನು ಕಟ್ ಆಫ್ ಸ್ಟಾಪ್ ಆಗಿದೆಯಲ್ಲ ಅದಕ್ಕೆ ನಿಮಗೆ ಒಂದು 30,000 to 35,000ವರೆಗೂ ಕೂಡ ಕಟ್ ಆಫ್ ವೇರಿ ಆಗ್ಬೋದು. ಸರಿನಾ, ಇನ್ನು ನೆಕ್ಸ್ಟ್ 22 lakhsಗೆ ಬರೋದಾದ್ರೆ ಇಲ್ಲಿ ಕಟ್ ಆಫ್ ವೇರಿಯೇಷನ್ ಯಾವ ರೀತಿ ಆಗುತ್ತೆ ಅಂದರೆ ಇವಾಗ ಕಟ್ ಆಫ್ ಏನು ಸ್ಟಾಪ್ ಆಗಿದೆಯಲ್ಲ ಅದರ ಮೇಲೆ ನಿಮಗೆ 1 lakh ಇಂದ 2 lakhವರೆಗೂ ಕೂಡ ಕಟ್ ಆಫ್ ವೇರಿ ಆಗ್ಬೋದು. ಸರಿನಾ, 2 lakh ಮೇಲೆ ಕಟ್ ಆಫ್ ವೇರಿ ಆಗುತ್ತಾ ಅಂತ ನೀವು ಕೇಳೋದಾದ್ರೆ 2 lakh ಮೇಲೆ ಕಟ್ ಆಫ್ ವೇರಿ ಆದರೂ ಕೂಡ ಆಗ್ಬೋದು, ಆಗದೇನು ಕೂಡ ಇರ್ಬೋದು, ಅದು ಗ್ಯಾರಂಟಿ ಇಲ್ಲ. ಸರಿನಾ, 3 lakh ಮೇಲೆ ಆಗುತ್ತೆ ಅಂದರೆ 100% ಆಗೋದೇ ಇಲ್ಲ. ಸರಿನಾ, ಈ ರೀತಿ ನಿಮಗೆ ಕಟ್ ಆಫ್ಗಳು ವೇರಿಯೇಷನ್ ಆಗುತ್ತೆ. ಇವಾಗ ಏನು ಕಟ್ ಆಫ್ ರ್ಯಾಂಕಿಂಗ್ ನಿಂತಿದೆಯಲ್ಲ ಆ ಒಂದು ರ್ಯಾಂಕಿಂಗಿಗೆ ನಿಮ್ಮ ರ್ಯಾಂಕಿಂಗ್ ಇವಾಗ ಹೇಳಿದ ರೀತಿ ಒಂದು ನಿಯರ್ ಬೈಲ್ ಇದೆ ಅಂದರೆ ರೇಂಜಲ್ಲಿ ನೀವು ಒಂದು ಫೈನಲ್ ರಿಸಲ್ಟಲ್ಲಿ ಸೀಟ್ ಅಲಾಟ್ಮೆಂಟ್ನ ಎಕ್ಸ್ಪೆಕ್ಟ್ನ ಮಾಡ್ಬೋದು. ಸರಿನಾ, ಮತ್ತೆ ನೀವೇನಾದರೂ ಮಾಪಪ್ ರೌಂಡ್ನ ಅಟೆಂಡ್ ಮಾಡ್ತಾ ಇರಾ, ನಿಮ್ಗೇನಾದ್ರು ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಮತ್ತು ನಿಮ್ಗೇನಾದರೂ ಒಂದು ಪೇಯ್ಡ್ ನೀಟ್ ಕೌನ್ಸಿಲಿಂಗ್ ಮೆಂಬರ್ಶಿಪ್ ಬೇಕಾಗಿದೆ ನೆಕ್ಸ್ಟ್ ಮಾಪಪ್ ರೌಂಡ್ಗಳಿಗೆ ಅಂದರೆ ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ ನೀವು ಎನ್ರೋಲ್ ಆಗ್ಬೋದಾಗಿರುತ್ತೆ. ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ, ಯಾರಿಗೆ ನೀಡಿದೆ ಅವ್ರ ಮಾತ್ರ ಕಾಂಟ್ಯಾಕ್ಟ್ ಮಾಡಿ, ಸುಮ್ಮನೆ ಎಲ್ಲರೂ ಕೂಡ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗಳು ಯಾರು ಇವಾಗ ರೌಂಡ್ 2 ಮತ್ತು ಮಾಪಪ್ ರೌಂಡ್ನ ಅಟೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಈ ರೀತಿ ಇದೆ ಒಂದು ಅಪ್ಡೇಟನ್ನು ತಿಳಿಸಿ. ಧನ್ಯವಾದಗಳು.